ಎಲ್ರಿಗೂ ನಮಸ್ಕಾರ. ನಾನು ಆಟೋ ಕನ್ನಡತಿ ಪ್ರತಿಮಾ. ನೋಡಿ, ಇವತ್ತು ನಾವು ಪೋಸ್ಟ್ ಆಫೀಸ್ ಇನ್ಶೂರೆನ್ಸ್ ಬಗ್ಗೆ ವಿಚಾರವನ್ನು ತಿಳಿಸೋದಕ್ಕೆ ಅಂತ ಬಂದಿದ್ದೀವಿ. ಮೊನ್ನೆ ನಾವು ಏನು ಕಮಿಟಿ ಮೀಟಿಂಗ್ ಇತ್ತು, ಅವತ್ತು ಮೀಟಿಂಗಲ್ಲಿ ಡಿಸೈಡ್ ಮಾಡಿದ್ವಿ ಹೇಗೆ ನಮ್ಮ ಚಾಲಕರ ಯೂನಿಯನ್ ಜಯ ಕರ್ನಾಟಕ ಸಾರಥಿ ಸೇನೆ ಏನಿದೆ, ಇದು ಚಾಲಕರಿಗೆ ಸಂಬಂಧಿಸಿದಂಥ ಯೂನಿಯನ್ ಆಗಿರೋದ್ರಿಂದ ಇಲ್ಲಿ DL ಹೇಗೆ ಕಂಪಲ್ಸರಿನೋ ಒಂದಾದರೂ ಚಾಲಕರ ಹೆಸರಲ್ಲಿ ಇನ್ಶೂರೆನ್ಸ್ ಇರೋವಂಥದ್ದು ಕಂಪಲ್ಸರಿ ಅಂತ ಹೇಳಿದ್ವಿ. ಹಾಗಾಗಿ ಚಾಲಕರ ಅನುಕೂಲಕ್ಕಾಗಿ ಇವತ್ತು ಪೋಸ್ಟ್ ಆಫೀಸಲ್ಲಿ ಏನೆಲ್ಲ ಇದೆ ಇನ್ಶೂರೆನ್ಸ್ಗಳು, ಅದಕ್ಕೆ ಎಷ್ಟೆಷ್ಟು ಪೇ ಮಾಡಬೇಕು ಇವರು, ಹಾಗೆ ಅವ್ರಿಗೆ ಏನು ಬೆನಿಫಿಟ್ ಸಿಗುತ್ತೆ, ಯಾವಾಗ ಆ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನು ಈ ಪೋಸ್ಟ್ ಆಫೀಸಲ್ಲಿರುವಂಥ ಅಧಿಕಾರಿಗಳು ತಿಳಿಸ್ಕೊಡ್ತಾರೆ. ದಯವಿಟ್ಟು ಅದನ್ನು ಕೇಳಿ. ನೀವುಗಳು ಸಹ ನಿಮ್ಗೇನಾದರೂ ಮಾಹಿತಿ ಬೇಕು ಅಂದರೆ ಕರೆ ಕೂಡ ಮಾಡ್ಬೋದು. ಹಾಗೆ ನಿಮ್ಗೆಲ್ರಿಗೂ ಗೊತ್ತಿದೆ, ನಮ್ಮ ಆಫೀಸ್ ಬಂದು ಕೋಡಿಪಾಳ್ಯದಲ್ಲಿರೋವಂಥದ್ದು, ಕೆಂಗೇರಿ ಹತ್ರ. ಹಾಗೆ ಪೋಸ್ಟ್ ಆಫೀಸಲ್ಲಿ ಸಾಹೇಬರು ಹೇಳ್ತಾರೆ ಏನೇನು ಫೆಸಿಲಿಟೀಸ್ ಸಿಗುತ್ತೆ ನಿಮಗೆ, ಮತ್ತು ನೀವು ಯಾವ ರೀತಿ ಅಮೌಂಟನ್ನು ಕಟ್ಟಬೇಕು ಮತ್ತು ಎಷ್ಟು ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನು. ನಮಸ್ತೆ ಸರ್. ಸರ್, ತಮ್ಮ ಹೆಸರು? ನಮ್ಮ ಹೆಸರು ಕುಮಾರ್ ಅಂತ ಮೇಡಮ್. ಹಾಂ ಸರ್. ನಿಮಗೆ ಏನೇನು ಇನ್ಶೂರೆನ್ಸ್ ಸೌಲಭ್ಯ ಸಿಗ್ಬೋದು ಅಂತ ಪೋಸ್ಟ್ ಆಫೀಸಲ್ಲಿ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಂ ಸರ್. ನೋಡಿ, ನಮ್ಮ ಪೋಸ್ಟ್ ಆಫೀಸ್ನಲ್ಲಿ ಹಾಂ ಸರ್. ಆಕ್ಸಿಡೆಂಟಲ್ ಗ್ರೂಪ್ ಇನ್ಶೂರೆನ್ಸ್ ಅಂತ ಸ್ಕೀಮ್ ಇದೆ. ಹಾಂ ಸರ್. ಅದರಲ್ಲಿ ನೀವು ಅದರಲ್ಲಿ ಇನ್ಶೂರೆನ್ಸ್ ಕವರೇಜ್ ಆಗೋದು 5 ಲಕ್ಷಕ್ಕಿದೆ, ಮತ್ತೆ 10 ಲಕ್ಷಕ್ಕಿದೆ, ಮತ್ತೆ 15 ಲಕ್ಷಕ್ಕೆ ಇದೆ. ಹಾಂ ಸರ್. ಕಸ್ಟಮರ್ ನಿಮಗೆ ಯಾವ ಥರ ಬೇಕು ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಾನು ಎಕ್ಸಾಂಪಲ್ ಹೇಳ್ತೀನಿ 1 by 1. ಫಾರ್ ಎಕ್ಸಾಂಪಲ್ 5 ಲಕ್ಷ ನೀವು ಮಾಡಿಸಿದ್ರೆ ನೀವು ವರ್ಷಕ್ಕೆ 320 ರೂಪಾಯಿ ನೀವು ಕಟ್ಟಬೇಕಾಗುತ್ತೆ ವರ್ಷಕ್ಕೆ ಒಂದ್ಸರಿ. ಅದರಲ್ಲಿ ನಿಮ್ಗೆ ಏನೇನೋ ಬೆನಿಫಿಟ್ ಸಿಗುತ್ತೆ ಅಂದರೆ, ಆಕ್ಸಿಡೆಂಟಲ್ ಡೆತ್ ಏನಾದರೂ ಆದಾಗ ನಿಮಗೆ ಪೂರ್ತಿ ಇನ್ಶೂರೆನ್ಸ್ ಕವರೇಜ್ 5 ಲಕ್ಷ ರೂಪಾಯಿ ನಿಮ್ಮ ನಾಮಿನಿ ಯಾರು ಕೊಟ್ಟಿರ್ತೀರ ಅವರಿಗೆ ಕವರ್ ಆಗುತ್ತೆ, ಅವರಿಗೆ ತಲುಪುತ್ತೆ. ನಿಮಗೆ ಅಕಸ್ಮಾತ್ ಆಕ್ಸಿಡೆಂಟಲ್ಲಿ ಏನಾದರೂ ನಿಮಗೆ ಡಿಸೇಬಲ್ಮೆಂಟ್ ಅಂದರೆ ಏನಾದರೂ ಕಾಲಿಗೆ ತೊಂದರೆ ಆಗಿ ಏನಾದ್ರು ಡಿಸೇಬಲ್ಮೆಂಟ್ ಆದರೆ ನಿಮಗೆ ನೋಡಿ ಹಾಸ್ಪಿಟಲೈಸೇಷನ್ ಚಾರ್ಜಸ್ ಅಂತ ಹೇಳ್ಬಿಟ್ಟು 1,000 ರೂಪಾಯಿ 10 ದಿನ ಕೊಡ್ತಾರೆ. ಮತ್ತೆ ಅದರ ಮೇಲೆ ನೀವು ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್, ಫ್ಯಾಮಿಲಿ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್, ಹಾಸ್ಪಿಟಲ್ಗೆ ಓಡಾಡೋದಕ್ಕೆ ಖರ್ಚು ಏನು ಬರುತ್ತೆ ಅದನ್ನು ಕೂಡ ಈ ಇನ್ಶೂರೆನ್ಸ್ ಅಲ್ಲಿ ಕವರ್ ಆಗುತ್ತೆ. ಓಕೆನಾ? ಹೀಗಾಗಿ ಆಮೇಲೆ ಚಿಲ್ಡ್ರನ್ ಎಜುಕೇಶನ್ ಬೋನಸ್ ಅಂತ ಹೇಳ್ಬಿಟ್ಟು ಈ ಥರ ಏನಾದರೂ ಆಕ್ಸಿಡೆಂಟ್ ನೀವು ತುತ್ತಾದಾಗ ನಿಮಗೆ ಚಿಲ್ಡ್ರನ್ ಎಜುಕೇಷನ್ ಬೋನಸ್ ಅಂತ ಹೇಳ್ಬಿಟ್ಟು 1 ಲಕ್ಷ ರೂಪಾಯಿ ನಿಮ್ಮ ಚಿಲ್ಡ್ರನ್ ಎಜುಕೇಷನ್ಗೋಸ್ಕರ ಇದು 1 ಲಕ್ಷ ರೂಪಾಯಿ ಕೂಡ ಕವರ್ ಆಗಿದೆ 2 ಮಕ್ಕಳಿಗೆ. ಹೀಗಾಗಿ ನೋಡಿ, ಈ ಥರ 5 ಲಕ್ಷಕ್ಕೆ ನಿಮಗೆ 10 ಲಕ್ಷಕ್ಕೂ ಇದೆ. 10 ಲಕ್ಷದಲ್ಲೂ ಸೇಮ್ ಅದೇ ಥರನೇ. ಬಟ್ ಏನು ಅಂದರೆ ನಿಮಗೆ ಇನ್ಶೂರೆನ್ಸ್ ಪ್ರೀಮಿಯಂ 1 ವರ್ಷಕ್ಕೆ ನೀವೇನು ಕಟ್ತೀರಾ, 5 ಲಕ್ಷಕ್ಕೆ 320 ರೂಪಾಯಿ ನೀವು ಕಟ್ಟಿದ್ರೆ ಅದನ್ನ 10 ಲಕ್ಷಕ್ಕೆ ನೀವು 520 ರೂಪಾಯಿ ಕಟ್ಟಬೇಕಾಗ್ಬೋದು ವರ್ಷಕ್ಕೆ. ಸೇಮ್ ನಿಮ್ಮ ಬೆನಿಫಿಟ್ಸ್ ಏನೇನು ಸಿಗುತ್ತೋ ಎಲ್ಲ ಪ್ರತಿಯೊಂದು ಬೆನಿಫಿಟ್ ಸಿಗುತ್ತೆ ನಿಮಗೆ. ನಿಮಗೆ 15 ಲಕ್ಷದ ಪಾಲಿಸಿನೂ ಕೂಡ ಇದೆ. 15 ಲಕ್ಷದ ಪಾಲಿಸಿ ಮಾಡಿಸಿದ್ರೆ ನಿಮಗೆ ವರ್ಷಕ್ಕೆ 749 ರೂಪಾಯಿ ಕಟ್ಟಬೇಕಾಗ್ಬೋದು. ಇದರಲ್ಲಿ ಏನಂದ್ರೆ ಪಾಲಿಸಿ ಕವರೇಜ್ ಬಂದ್ಬಿಟ್ಟು 15 ಲಕ್ಷ ಇರುತ್ತೆ. ನಿಮಗೆ ಆಕ್ಸಿಡೆಂಟಲ್ಲಿ ಏನೇ ಡೆತ್ ಆಗಿದ್ರೆ ನಿಮಗೆ ನಾಮಿನಿ ಅವ್ರು ಯಾರು ಕೊಟ್ಟಿರ್ತಾರೆ ಅವರಿಗೆ 15 ಲಕ್ಷ ರೂಪಾಯಿ ಅವರಿಗೆ ಕ್ಲೇಮ್ ಮಾಡ್ಬೋದು. ಹಾಗಾಗಿ ಆಮೇಲೆ ಸರ್, ಡೆತ್ ನಾರ್ಮಲ್ ಮತ್ತೆ ಆಕ್ಸಿಡೆಂಟಲ್ ಡೆತ್ ಅಂತ ಹೇಳಿದರೆ ಆಕ್ಸಿಡೆಂಟ್ ಆದ್ರೆ ಮಾತ್ರನಾ ಅಥವಾ ಆದ್ರೆ ಮಾತ್ರ ನಾರ್ಮಲ್ ಡೆತ್ ಈ ತರದಕ್ಕೆ? ಆಕ್ಸಿಡೆಂಟ್ ಅಂದ್ರೆ ಏನಾದ್ರು ವೆಹಿಕಲ್ ಅಲ್ಲಿ ಏನಾದ್ರು ಆಕ್ಸಿಡೆಂಟ್ ಆದಾಗ, ಇಲ್ಲ ಏನಾದ್ರು ಜಾರಿ ಬಿದ್ದಾಗ, ಮನೆಯಲ್ಲಿ ನೀರಿನಲ್ಲಿ ಜಾರಿ ಬಿದ್ದಾಗ, ಇಲ್ಲ ಅಂದ್ರೆ ಏಣಿ ಹತ್ತುವಾಗ ಮೇಲಿಂದ ಬಿದ್ದಾಗ, ಇಲ್ಲ ರೋಡಲ್ಲಿ ಹೋಗ್ಬೇಕಾದ್ರೆ ಮೇಲಿಂದ ತೆಂಗಿನ ಮರದಿಂದ ಏನಾದ್ರು ಕಾಯಿ ಏನೋ ತಲೆ ಮೇಲೆ ಬಿದ್ದು ಆಕ್ಸಿಡೆಂಟಲ್ ಆಗಿ ಅಚಾನಕ್ ಆಗಿ ಡೆತ್ ಆದವ್ರಿಗೆ ಸರ್, ಹಾರ್ಟ್ ಅಟ್ಯಾಕ್ ಆಗಿ ಹೋದವ್ರಿಗೆ ಬೆನಿಫಿಟ್ ಸಿಗೋದಿಲ್ವಾ? ಆರೋಗ್ಯದ ಸಮಸ್ಯೆಯಿಂದ ಆಗಿರೋದ್ರಿಂದ ಸರ್, ಹಾರ್ಟ್ ಅಟ್ಯಾಕ್ ಕೂಡ ಅಚಾನಕ್ ಆಗಿ ಆಗುವಂತದ್ದಲ್ವಾ? ಹಾರ್ಟ್ ಅಟ್ಯಾಕ್ ಗೆ ಇದು ಯಾವ 3 ಇನ್ಶೂರೆನ್ಸ್ ಅಲ್ಲೂ ಯಾವ್ದು ಕ್ಲೈಮ್ ಆಗಲ್ವಾ ಸರ್? ಇಲ್ಲ, ಆ ತರ ಕ್ಲೈಮ್ ಆಗೋದಿಲ್ಲ ಸರ್. ಮತ್ತೆ ಇವರು ಡಾಕ್ಯುಮೆಂಟ್ಸ್ ಏನ್ ತರಬೇಕು ಸರ್? ಡಾಕ್ಯುಮೆಂಟ್ಸ್ ಏನಿಲ್ಲ, ಒಂದು ಆಧಾರ್ ಕಾರ್ಡ್ ತಗೊಂಡ್ಬರ್ಬೇಕು, ಮತ್ತೆ ಅವರು ಒಂದು ಮೊಬೈಲ್ ತರಬೇಕು, OTP ಬರುತ್ತೆ, ಅದನ್ನ ರಿಜಿಸ್ಟರ್ ಮಾಡಿ ನಾವು ಮಾಡ್ಕೊಡ್ತೀವಿ. ಏಜ್ ಲಿಮಿಟ್ ಬಂದ್ಬಿಟ್ಟು 70 ವರ್ಷದವರೆಗೂ ಇದೆ. ಪ್ರತಿ ವರ್ಷ ಇದನ್ನ ರಿನ್ಯೂವಲ್ ಮಾಡಿ, ಪ್ರತಿ ವರ್ಷ ನೀವು ಪೋಸ್ಟ್ ಆಫೀಸ್ಗೆ ಬಂದ್ಬಿಟ್ಟು ರಿನ್ಯೂವಲ್ ಮಾಡಬೇಕು. ಯಾವ್ದು ಪೋಸ್ಟ್ ಆಫೀಸ್ ಬೇಕಾದ್ರೂ ನೀವು ಹೋಗ್ಬಿಟ್ಟು ರಿನ್ಯೂವಲ್ ಮಾಡಬೇಕು. ಅಂದ್ರೆ ಸರ್, ನಾವು ಇಲ್ಲಿ ಅಕೌಂಟ್ ಓಪನ್ ಮಾಡ್ಬಿಟ್ಟು ಬೇರೆ ಪೋಸ್ಟ್ ಆಫೀಸಲ್ಲೂ ನಾವು ರಿನ್ಯೂವಲ್ ಮಾಡ್ಬೋದು. ಆಲ್ ಇಂಡಿಯಾ ಎಲ್ಲಿ ಬೇಕಾದ್ರೂ ನೀವು ಮಾಡ್ಬೋದು. ಇಲ್ಲೇ ಪೋಸ್ಟ್ ಆಫೀಸ್ ಇಲ್ಲೇ ಬರೀ ಪೋಸ್ಟ್ ಆಫೀಸ್. ಹಾಂ ಸರ್, ಎಲ್ಲ ಪೋಸ್ಟ್ ಆಫೀಸಲ್ಲಿ ಮಾಡ್ತಾ ಇದ್ದೀವಿ. ಓಕೆ ಸರ್, ಓಕೆ. ಥ್ಯಾಂಕ್ ಯು ಸರ್, ಧನ್ಯವಾದ.
ಡಾಕ್ಯುಮೆಂಟ್ಸ್ ಬರೀ ಆಧಾರ್ ಕಾರ್ಡ್ ಅಷ್ಟೇ. ಆಧಾರ್ ಕಾರ್ಡ್ ಮತ್ತೆ ಮೊಬೈಲ್ ಮೊಬೈಲ್ ಮತ್ತೆ ಅವ್ರ ಪರ್ಸನ್ ಬರಬೇಕಿತ್ತು. ಓಕೆ ಸರ್. ಬಯೋಮೆಟ್ರಿಕ್ ಕೊಡಬೇಕು, ಎಫೆಕ್ಟ್ ಕೊಡಬೇಕು. ಓಕೆ ಓಕೆ ಸರ್. ಥ್ಯಾಂಕ್ ಯು ಸರ್. ಕೇಳಿದ್ರಲ್ಲ ನೋಡಿ, ಯಾವುದೇ ಒಬ್ಬ ವ್ಯಕ್ತಿ 5, 10, 15 ಲಕ್ಷ ರೂಪಾಯಿದ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಆ ವ್ಯಕ್ತಿನೇ ಬಂದ್ಬಿಟ್ಟು ಪೋಸ್ಟ್ ಆಫೀಸಲ್ಲಿ ಇನ್ಶೂರೆನ್ಸ್ ಮಾಡಿಸ್ಬೇಕಾಗುತ್ತೆ. ಕಾರಣ ಬಯೋಮೆಟ್ರಿಕ್ ತಗೊಳ್ಳೋ ಅಂತ ಉದ್ದೇಶ ಇರುತ್ತೆ. ಅಂದರೆ ಬಯೋಮೆಟ್ರಿಕ್ ಅಂದರೆ ಅವರ ಹೆಬ್ಬೆಟ್ಟನ್ನು ತಗೊಂಡು ಅದು ಬಯೋಮೆಟ್ರಿಕ್ ಮಾಡಬೇಕಾಗಿರುತ್ತೆ. ಹಾಗಾಗಿ ತಾವುಗಳೇ ಸಹ ಬಂದು ಇನ್ಶೂರೆನ್ಸ್ನ ಮಾಡಿಸ್ಕೊಳ್ಬೇಕಾಗುತ್ತೆ. ನೀವು ಎಲ್ಲೇ ಅಕೌಂಟ್ ಮಾಡಿಸಿದ್ರು, ಪೋಸ್ಟ್ ಆಫೀಸಲ್ಲಿ ನಿಮ್ಮದು ಇಂಡಿಯಾದಲ್ಲಿ ಎಲ್ಲೇ ಅಕೌಂಟ್ ಇದ್ರೂ ಸಹ ನೀವು ಇನ್ಶೂರೆನ್ಸ್ನ ಯಾವುದೇ ಪೋಸ್ಟ್ ಆಫೀಸಲ್ಲಿ ಮಾಡಿಸ್ಕೊಳ್ಬೋದು. ದಯವಿಟ್ಟು ನೋಡಿ, ಇತ್ತೀಚಿನ ದಿನಗಳಲ್ಲಿ ನಾವೆಷ್ಟು ಆಕ್ಸಿಡೆಂಟ್ಸ್ ಕೇಸ್ಗಳನ್ನ ನೋಡ್ತಾ ಇದ್ದೀವಿ. ಹಾಗಾಗಿ ನಿಮಗೆ ಯಾವುದು 5 ಲಕ್ಷದ, 10 ಲಕ್ಷದ, 15 ಲಕ್ಷದ ಯಾವ್ದು ಇನ್ಶೂರೆನ್ಸ್ ಮಾಡ್ಸೋಕ್ಕಾಗುತ್ತೋ ಅದನ್ನು ಮಾಡಿಸಿ. ನಾವೇನು ಮಾಡ್ತಿದ್ದೀವಿ ಅಂದರೆ ಕಂಪಲ್ಸರಿ ಮಾಡಿದ್ದೀವಿ. ಹೇಗೆ ಚಾಲಕನಿಗೆ ಡ್ರೈವಿಂಗ್ ಲೈಸೆನ್ಸ್ ಕಂಪಲ್ಸರಿ ಇದೆಯೋ ಅದೇ ರೀತಿ ನಮ್ಮ ಯೂನಿಯನ್ನಲ್ಲಿರುವಂತಹ ಪ್ರತಿಯೊಬ್ಬರು ಚಾಲಕರಿಗೆ ಒಂದು ಇನ್ಶೂರೆನ್ಸ್ ಯಾವುದಾದ್ರೂ ಮಾಡಿಸಿ ನೀವು, ಅದು ಒಂದು ಇನ್ಶೂರೆನ್ಸ್ ಕಂಪಲ್ಸರಿ ಅಂತ ಹೇಳಿದ್ದೀವಿ. ಹಾಗಾಗಿ ಅವರಿಗೆ ಅನುಕೂಲ ಆಗೋದಕ್ಕೋಸ್ಕರ ಒಂದೇ ಸರಿ ಯಾವುದೇ ಒಬ್ಬರು ಚಾಲಕನಿಗೆ 1,000 ರೂಪಾಯಿ ಕಟ್ಟೋದು ಕಷ್ಟ ಆಗುತ್ತೆ ಅಂತ ಹೇಳಿ ಪರ್ ಡೇ 50 ರೂಪಾಯಿ 20 ದಿನ ಕಟ್ಬಿಟ್ಟು ಅವರು DL ಇನ್ಶೂರೆನ್ಸ್ ಮಾಡಿಸ್ಕೊಳ್ಬೇಕು ಅಂತ ಹೇಳಿದ್ದೀವಿ. ಹಾಗಾಗಿ ತಮಗೂ ಸಹ ಯಾವ್ದಾದ್ರು ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಯರ್ ಇರೋ ಪೋಸ್ಟ್ ಆಫೀಸ್ನ ಭೇಟಿ ಮಾಡಿ, ಅಥವಾ ನಾವು ನಂಬರ್ ಸಹ ಹಾಕಿರ್ತೀವಿ. ಯಾವುದೇ ಒಬ್ಬ ಚಾಲಕ ದಯವಿಟ್ಟು ಯಾವುದಾದ್ರೂ ಒಂದು ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ. ಯಾಕಂದರೆ ತುಂಬ ಪ್ರಮುಖವಾದದ್ದು ಇನ್ಶೂರೆನ್ಸ್ ಅಂತ ಹೇಳೋದು. ಯಾಕಂದರೆ ಯಾರೂ ಸಹ 10 ಲಕ್ಷ 5 ಲಕ್ಷ ಕೈಯಲ್ಲಿ ಕ್ಯಾಶ್ ಇಟ್ಕೊಂಡಿರೋದಿಲ್ಲ. ಯಾವಾಗ ಏನಾಗುತ್ತೆ ಅನ್ನೋದು ಗೊತ್ತಾಗಲ್ಲ. ಎಲ್ಲರೂ ಹೇಳ್ತಿರ್ತಾರೆ, ಎಲ್ಲರೂ ಸಾವು ಬೆನ್ನ ಹಿಂದೆ ಇದ್ದರೆ ಚಾಲಕನಿಗೆ ಮಾತ್ರ ಸಾವು ಅನ್ನೋದು ಕಣ್ಣು ಮುಂದೆ ಇರುತ್ತೆ ಅಂತ. ದಯವಿಟ್ಟು ಎಲ್ಲ ಚಾಲಕರು ಯಾವುದಾದ್ರೂ ಒಂದು ಕಂಪನಿಯಲ್ಲಿ ಇನ್ಶೂರೆನ್ಸ್ನ ಮಾಡಿಸ್ಕೊಡಿ. ನಮಸ್ಕಾರ.